ವಿಷಯಪ್ಪ ಅಂದ್ರೆ ನಿಮ್ಮ ಮುಂದೆ ಈ ವಿಷಯ ನಿಜವಾಗಿ ಭಾಳ ಕಷ್ಟ ಆಗತೈತಿ, ಭಾಳ ನೋವಾಗತೈತಿ. ಯಾಕಂದ್ರೆ ಆ ಥರ ಎಲ್ಲ ವಿಶ್ ಮಾಡಿದ್ರಿ ಮನ್ವಿತಿಗೆ, ಅದಾದ ಅವಾರ್ಡ್ ಫಂಕ್ಷನ್ಗೆ ಹೋಗೋದು. ನೋಡ್ರಿ ಕೂಸು ಚೇಂಜ್ ಆಯಿತು, ಕಟಿಂಗ್ ಎಲ್ಲ ಅದು ವಾಪಸ್ ಇರ್ತಾರೆ. ಹಣ್ಣು ತೊಂಬರಿ ಇವತ್ತು ಮಾರ್ಕೆಟಿಗೆ ಹೋಗಿಲ್ಲ ಅಂತ ಹೇಳಿದ್ರಂತ, ಅದಕ್ಕೆ ಎಷ್ಟು ಮಾಡ್ರೆ ಅವ್ರಿಗೆ ಸೇರಿಸಿಲ್ಲಿ ಹೋರ್ ನೀವು ಕಟಿಂಗ್ ಮಾಡ್ಕೊಂಡು. ಸ್ನೇಹಿತರೆ ನೋಡ್ರಿ ಹೆಸರು ಕಾಳು ತಡ್ಕ ಏನು ಸಖತ್ತಾಗಿ ಬಂದೈತಿ, ನೋಡಿದ್ರೆ ಬಾಯಿ ನೀರು ಬರತೈತಿ. ಸ್ನೇಹಿತರೆ ಇದೆ ನೋಡ್ರಿ ಅಮ್ಮರ ಮನೆ ಅಂತಿದ್ದೆ ನಾ ಇವತ್ತ ಫಸ್ಟ್ ತೋರ್ತಾ ಇರ್ತೀನಿ. ನಾ ಇಷ್ಟು ಸಲ ಬಂದು ಹೋಗೀನಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ ಎಲ್ಲರೂ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ ರೀ. ನಾವು ಆರಾಮದೀವಿ, ಮಸ್ತ್ ಅದೀವಿ. ಸರಿಯಾ ಜೋಕರ್ ಸರಿ. ಏನಪ್ಪ ಅಂದ್ರೆ ಸ್ನೇಹಿತರೆ ಈಗ ಟೈಮ್ ಆಗೈತೆ ರೀ, ಮಧ್ಯಾಹ್ನ 2 ಗಂಟೆ ಐತಿ. ನಾ ಈಗ ಲಾಗ್ ಶುರು ಮಾಡಾಕತ್ತೀನಿ. ಬರೀ ಇವತ್ತಿನ ಲಾಗಲ್ಲಿ ಏನೇನೆಲ್ಲ ಆಗುತ್ತೆ ಶೇರ್ ಮಾಡ್ಕೊತೀನಿ. ಏನಪ್ಪ ಅಂದರೆ ತನ್ನ ಬಾಯಿಲಿ ನಮ್ಮ ತನಿಗೆ ಇವತ್ತು ಮಧ್ಯಾಹ್ನ 2 ಗಂಟೆ ಆದರೆ ಇನ್ನೇ ಜಾಕ ಮಾಡಿಸಿದ್ರಿ. ಯಾಕಂದ್ರೆ ಯಾಕಂದ್ರೆ ನೋಡಿದ್ರೆ ಎಷ್ಟು ನಾವು ನಾಳೆ ಶಿವರಾತ್ರಿ ಅಲ್ರಿ ಹಬ್ಬ, ಅದಕ್ಕೆ ಇವತ್ತು ಮಾಡಿಸ್ತೀನಿ ಅಂದ್ರೆ ಅವ್ರ ಪಾಪ. ಹಾಗಾಗಿ ಕಟಿಂಗ್ ಮಾಡಿಸ್ಕೊಂಬಂದು ಜಾಗ ಅಂತೇಳಿ ಸ್ನಾನ ಮಾಡಿಸ್ಬೇಡ ಜಾಗ ಅಂದಿದ್ರು, ಹಂಗಾಗಿ ಮಾಡಿಸಿಲ್ಲ. ಈಗ ಯಜಮಾನ್ರು ಬಂದು ಈಗ ಇವತ್ತು ಯಾರು ಗುರುವಾರ ಅಲ್ಲ, ಗುರುವಾರ ಮಾರ್ಕೆಟ್ ಮಾಡ್ಕೊಂಬಂದಾರ. ಅದಕ್ಕೆ ರೀ ಅಂಜೂರ ಹಣ್ಣು ಒಂದ ದಿನದ ಹಣ್ಣ ರೀವು, ಆಮೇಲೆ ತಡೆದೇ ಇಲ್ಲ, ಬೇಗ ಕೆಟ್ಟೋಗ್ಬಿಡ್ತಾವೆ ಒಂದಿನ ಬಿಟ್ಟು. ಬ್ಯಾಸ್ಗೆಗೆ ಅನ್ನ ಹಿಂಗ ಕೊಯ್ನ ಎಲ್ಲ ಸಪ್ಪಾಗಿರ್ತಾವ, ಹಸಿ ಇರಲ್ಲ. ಕೆತ್ತವು. ಎಲೆಕ್ಕೆ ಬೆಳೆಯಿಂದ ಸಪ್ಪದ ಸಿಹಿ ಸಿಗವು, ಜಗ್ಗು ಸಪ್ಪ ಸಿಗವು. ಅವಂದು ಮನ್ವಿತ ಬರಾತ್ಲಿಗೆ ಬರಾದ ಈಗ ಒಂದು 10 ನಿಮಿಷ ಇದ್ರೆ ಅವಾಗ ಕೂತಾನ. ಅದನ್ನ ಪೇಂಟ್ ಮಾಡ್ಕೊತ ಜೋಕರ್ಗೆ ಪೇಂಟ್ ಮಾಡಕ್ ಹೇಳ್ಯಾರ, ಬಂದು ಕೂತಾನ. ಇವರು ಮಾರ್ಕೆಟ್ ತೊಗೊಂಬಂದು ಇಷ್ಟು ಇಲ್ಲೇ ಹಾಲಿಗೆ ಇಷ್ಟು ಸುರಿವಿ ಮಕ್ಕಳಿಗೆ ಹಣ್ಣು ತಿನ್ಸತ್ತ ಕೂತಾರ, ಅಲ್ಲಿಡು ಕೂತ್ಕೊಂಡಾರ. ನಾನು ಈಗ ಬಿಟ್ಟು ಹೋಗೋದು ಬಂದೆ. ಈ ಕಡೆ ಅಡುಗೆಗೆ ಇಟ್ಟೀನಿ. ಅಡುಗೆಗೆ ಇವತ್ತು ತಡ್ಕ ಮಾಡಿದ್ರಿ, ಹೆಸರು ಕಾಳು ತಡ್ಕ ಮಾಡಿಲ್ಲ, ಮಾಡಕತ್ತೀನಿ. ಎಲ್ಲ ಕುದಿಸಿಟ್ಟೀನಿ, ಮಡಿಕೆ ಒಳಗೆ ಕುದಿಯಾಕತ್ತಿದ್ದೆ, ಬೇಗ ಕುದೀತು. ಈಗ ಅದಕ್ಕೆ ಒಗ್ಗರಣೆ ಕೊಟ್ರೆ ಆಯ್ತು, ತಡ್ಕ ರೆಡಿ ಆಗುತ್ತೆ. ಕಡಕ್ ರೊಟ್ಟಿ ಇದಾವ್ರಿ, ಅನ್ನಕ್ಕೂ ಮ್ಯಾಚ್ ಆಗತ್ತ, ರೊಟ್ಟಿ ಜೊತೆಗೂ ಮ್ಯಾಚ್ ಆಗತ್ತ. ಹನ್ನೊಂದು ತಡ್ಕ ಮಾಡೋದು ಭಾಳ ದಿನ ಆಯ್ತು ಮಾಡಿದ್ದಿಲ್ಲ. ಈಗ ಇಷ್ಟು ತರಕಾರಿ ಇಷ್ಟನ್ನು ತೆಗೆದು ತೊಳೆದ್ರೆ ಚಳಿ ಬೆಳೆದಿರ್ತಿರಲಿಲ್ಲ. ಅದು ನನಗೆ ಅನುಕೂಲ ಆಗಲ್ರಿ. ಯಾಕಂದ್ರೆ ನಾನು ಯಾವಾಗ ಬೆಳಿಗ್ಗೆ ಮನ್ವಿತ ಟಿಫನ್ ಮಾಡುವಾಗ ಆವಾಗ ಅದು ಇಲ್ಲೆಲ್ಲ ಹೊರಗೆ ನಡಕ್ಕೆ ಹೋಗೋ ಹೊರಗೆ ಹೋಗೋ ಅಡುಗೆ ಮನೆಗೆ ಭಾಳ ಆಗತ್ತೆ ನಂಗೆ ತೊಳ್ಕೊತ ಕೊಡೋಕೆ. ಮಾಡುವಾಗ ತೊಳೆದು ಕಷ್ಟ ನನಗೆ, ಪರ್ಸ್ನಲಿ ನಂಗೆ ಅನುಕೂಲ ಆಗೋದು. ಹಂಗೆ ತೊಳೆದ ಇಟ್ಟಿರ್ತೀನಿ. ಈಗ ತೊಳೆದಿರ್ತೀನಿ ರೀ ಇಷ್ಟನ್ನು ತೆಗೆದು. ಸರಿ ಯಾಕಂದಮ್ಮ ಅಲ್ಲಿ ನೋಡ್ರಿ ಹೊರಗೆ ಕಾಣ್ತಿದೆ, ಇಲ್ಲಿ ಇಷ್ಟು ತಂದಿಟ್ಟಾರ ಇಲ್ಲಿ. ಹೋರ್ ನೀವು ಕಡೆ ಎಣ್ಣೆ ಯಾಕೆ ಹೋಗಿ ಬಿಡ, ನಿಂದು ಹೋಮ್ವರ್ಕ್ ಇದೆಲ್ಲ ಮಾಡಿ ನಿಂಗೆ ಮಾಡ್ಸೈತಲ್ಲ. ಹೋಗಿ ತಿನ್ಕೋತಾವು ನಡಿ. ನಮ್ಮ ತಾನು ಹಿಂಗದನ್ರಿ. ಆಮೇಲೆ ನೀವು ತೋರಿಸ್ತೀನಿ ನಾನು ನಿಮಗೆ. ಅಲ್ಲ ತಾನು ಹಿಂಗದ ನೋಡ್ರಿ, ಈಗ ಆಮೇಲೆ ತೋರಿಸ್ತೀನಿ ಹೆಂಗೆ ಬರ್ದ ನೋಡ್ರಿ. ಹೆಸರು ಕಾಳು ಕುದಿಯಕ್ಕೆ ಇಟ್ಟು ಹೋಗಿದ್ದೆ ಮಡಿಕೆ ಒಳಗೆ, ಬಟ್ಟೆ ಹೋಗೋದು ಬಂದೆ. ಎಷ್ಟು ಚಂದ ಕುದೈತೆ ನೋಡ್ರಿ. ನಮ್ಮನು ಬಂಗಾರಿಗೆ ಹೇಳಿದ್ದೆ ಆಫ್ ಮಾಡ್ಕಂದ ಅಂತೇಳಿ, ಕರೆಕ್ಟ್ ಟೈಮಿಗೆ ಹೇಳೀನಿ. ಇನ್ನು ಸ್ವಲ್ಪ ನೀರು ಅಂಶ ಐತಿ, ಪರ್ಫೆಕ್ಟಾಗಿ ಕುದೈತ್ರಿ. ನಮ್ಮ ತನೂ ಸ್ವಲ್ಪ ತಿಂತೈತಿ, ಸ್ವಲ್ಪ ಹಂಗೆ ತೆಗೆದಿಟ್ಟು ಸಪ್ಪನು ಇದನ್ನ ತಡ್ಕ ಮಾಡ್ತೀನಿ ರೀ. ಅನ್ನ ರೆಡಿ ಆಗೈತಿ ಸ್ನೇಹಿತರೆ. ಇಲ್ಲಿ ನೋಡ್ರಿ ಕೂಸು ಚೇಂಜ್ ಆಯಿತು, ಕಟಿಂಗ್ ಎಲ್ಲ ಅದು ಓಪ. ಹೌದಾ
ನೋಡ್ರಿ ಟಕಡೆ ಏನಂತಾವ ನಾ ಇನ್ನು ಏ ಆಯ್ತು ಹಾಕಂದ ಬಾ ಡ್ರೆಸ್ ಕೊಟ್ಟಿನ ಪಪ್ಪಂಗೆ ಹಾಕ್ಸಿ ಯಾರು ಹೇಳಿರ್ಬೇಕು ನೋಡು ಅವ್ನಿಗೆ ಗೊತ್ತ ಈ ಕಟಿಂಗ್ ಅಂಗಡಿ ಒಳಗ ಚಂದವಣ್ಣ ಹೆಂಗ್ ಮಾಡ್ಲಪ್ಪ ಕಟಿಂಗ್ ನಿನಗ ಅಂತ ಕೇಳ್ದ ಏನಾದ್ರು ಕೇಳ ನಿಮ್ಗ ಗೊತ್ತಲ್ಲ ಕಟಿಂಗ್ ಮಾಡೋರಿಗೆ ಏನ್ ಕರ್ಸಿ ಮಾತು ಅಂತಾವ ನನಗಂತ ಚಂದವಣ್ಣ ಮಾತ್ ಕರ್ಸಿಲ್ರಿ ಅವಾಗ ಆನ್ಸರ್ ಹಂಗಿರ್ತಾವ ಅವನು ಅಂತ ಆಟೋಮೆಟಿಕ್ ಮಾತಾಡಲಿ ಬಿಡ್ರಿ ಅಂತ ನಾ ಅಂತೀನಿ ಒಮ್ಮೆ ಕೆಲಸ ಕೇಳಿದ್ರೆ ನಿಮ್ಗೆ ಅರ್ಥ ಆಗಿಲ್ಲ ನಮ್ಗೆ ಜಲ್ದಿ 3 ಸತ ಹೇಳಿದ ಆಮೇಲೆ ಅರ್ಥ ಆಯ್ತು ನಮಗೆ ನೀನಂತೂ ಭಾರಿ ಅರ್ಥ ಮಾಡ್ಕೊಳತ್ ನೀವು ಮೊದ್ಲ ಮಕ್ಕಳ ಮಾತನ್ನ ಲೇ ಇದ್ದ ಮಾತಾಡ್ತೀನಿ ಮತ್ತು ನನಗೆ ಹೆಸರು ಅಂತಾರೆ ಯಪ್ಪ ಸ್ವಲ್ಪ ಹೋಗಿ ಅದನ್ನ ಹಾಕ್ಬಾರ ಗೇಟ್ ಹಾಕ್ಬಾರ ಡೋರ್ ಹಾಕ್ಬಾರ ಸ್ವಲ್ಪ ಅಂದ್ರೆ ಯಾರು ತೆಗ್ದಾರ ಅವ್ರತ್ನ ಹಾಕಬೇಕು ಯಾರು ಚೆಲ್ಲಾರ ಅವ್ರ ಒರೆಸ್ಬೇಕು ಅಂತ ನಾವು ಅಲ್ಲೇ ಬಂಗಾರಿ ಭಾರಿ ಮಾತಾಡ್ತೈತ್ರಿ ಗಂಡಿದ ಈ ಕೂಸಿಗಿಲ್ಲ ನೋಡ್ರಿ ಮಾತಾಡೋದು ಅಷ್ಟೆಲ್ಲ ಅಳೋದು ಒಂದೇ ಗೊತ್ತೈತಿ ಅದಕ್ಕೆ ಎಲ್ಲದಕ್ಕೂ ಇಬ್ಬರು ತಲೆ ಹುಷಾತು ನಾಳೆ ಶಿವರಾತ್ರಿ ಬೆಳಿಗ್ಗೆ ಆಗೋದಿಲ್ಲ ಅಂತೇಳಿ ಇವತ್ತು ಅವ್ನಿಗೆ ಹೇಗೆ ಕಟಿಂಗ್ ಮಾಡಿಸಿದ್ರು ಇವನಿಗೆ ನನಗೂ ಮಾಡಿಸ್ಬಿಡಪ್ಪ ಅಂದ ಏನೂ ಇಲ್ಲ ಕಂದ ನಾಳೆ ಉಪವಾಸ ಇರೋದು ಶಿವಪ್ಪನ ದೇವಸ್ಥಾನಕ್ಕೆ ಹೋಗೋದು ಉಪವಾಸ ನಾಳೆ ಯಾರು ಊಟ ಮಾಡಂಗಿಲ್ಲ ಜೇಜಿ ಮಾಡೋದು ಬರೋದು ಇರ್ತಾನೆ ಅವ್ನಿಗೆ ದೊಡ್ಡ ಕಷ್ಟೇ ಕೆಲಸ ಅಲ್ಲ ಉಪವಾಸ ಇರೋದು ಮನಗೆ ಅಲ್ಕಂದ ಊಟ ಮಾಡ್ದಂಗೆ ಇರ್ತಿ ಸ್ನೇಹಿತರೆ ನೋಡ್ರಿ ಹೆಸರು ಕಾಳು ತಡ್ಕ ಏನು ಸಖತ್ತಾಗಿ ಬಂದೈತಿ ನೋಡಿದ್ರೆ ಬಾಯಿ ನೀರು ಬರತ್ತೆ ತಿನ್ಬೇಕಂತೇಳಿ ಅಷ್ಟು ಪರ್ಫೆಕ್ಟಾಗಿ ಮಾಡೀನಿ ಈ ರೆಸಿಪಿ ಚಾನಲ್ ಹಾಕಿರ್ತೀನಿ ಹೋಗಿ ನೋಡ್ರಿ ಸ್ನೇಹಿತರೆ ಸಖತ್ತಾಗೈತೆ ಅನ್ನಕ್ಕೂ ಮುದ್ದಿಗೂ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಮಸ್ತ್ ಆಗತ್ತೆ ಆಯ್ತು ಕುದೀತಿದ್ದ ಹಚ್ಬಿಡೋಣ ಸ್ನೇಹಿತರೆ ಈಗ ನೋಡ್ರಿ ಊಟ ಮಾಡಾಕತ್ತೀವಿ ತಡ್ಕ ನೋಡ್ರಿ ಭಾರಿ ಆಗೈತಿ ಹೆಸರು ಕಾಳು ತಡ್ಕ ತರಕಾರಿ ಹಸಿ ತರಕಾರಿ ರೊಟ್ಟಿ ಹಾಕ್ರಿ ಇದಕ್ಕೆ ಮನೆ ತಿಂದ್ಬಿಡ್ರಿ ನಾವು ಕೈ ಹೋಗಂಗ್ ಮನೆ ಕೈ ಹೋಗಂಗ್ ಮಾಡಿ ಕೈ ರಂಗ್ ಮಾಡಿ ಕೈ ಬರಂಗ್ ಮಾಡಿ ನೋಡಿ ಕೈ ಬರಂಗ್ ಮಾಡಿ ಆಲ್ ರೈಟ್ ತರಮನು ಸುಮ್ಮನಿರಿ ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಆಗೈತಿ ಟೈಮು 9 ಗಂಟೆ ಆಗತೈತಿ ಬಡ್ಸಿವ ಹಂಗೈತೆ ಉಬ್ಬಿದ್ದು ಏನು ಕಂದ ನಮ್ಮ ತನ ಮಾತಾಡ್ತಾನ ಸ್ನೇಹಿತರೆ ನಾಳೆ ಇದು ಏನು ಶಿವರಾತ್ರಿ ಅಲ್ರಿ ಹಾಗಾಗಿ ಇವತ್ತು ಯಜಮಾನ್ರು ಹಣ್ಣು ಅದನ್ನೆಲ್ಲ ತೊಗೊಂಬಂದಿರ ಅಮ್ಮರ ಮನೆಗೆ ಹೊಂಟೀನಿ ರೀ ಯಾಕಂದ್ರೆ ಅವರು ಹಣ್ಣು ತೊಂಬರ್ರಿ ಅವರು ಉಪವಾಸ ಇರ್ತಾರೆ ಹಣ್ಣು ತೊಂಬರ್ರಿ ಇವತ್ತು ಮಾರ್ಕೆಟಿಗೆ ಹೋಗಿಲ್ಲ ಅಂತ ಹೇಳಿದ್ರಂತ ಅದಕ್ಕೆ ಯಜಮಾನ್ರು ಅವ್ರಿಗೆ ಸೇರಿಸಿ ಹಣ್ಣು ತೊಗೊಂಬಂದಾರ ಓಪ ಹಾಂ ಅಪ್ ಡೌನ್ ಮಾಡಾತೈತಿ ಏನದು ಬಾಳೆಹಣ್ಣು ಮತ್ತು ಚಿಕ್ಕು ಹಣ್ಣು ಅದನ್ನ ತೊಗೊಂಬಂದಾರ್ರಿ ಹೇಳಿದ್ರಂತ ಅವ್ರಿಗೆ ತಂದಾರಿ ಅವರು ಅದಕ್ಕೆ ಕೊಟ್ಟು ಬಾ ನಂಗೆ ನೆನಪಾಗಿಲ್ಲ ಅಂದ್ರೆ ಯಜಮಾನ್ರಿಗೆ ಫೋನ್ ಮಾಡಿ ಹಂಗಾಗಿ ಈಗ ತೊಗೊಂಡು ಹೊಂಟೇನ್ರಿ ಕೊಟ್ಟು ಬರ್ತೀನಿ ಬಂದು ಮಧ್ಯಾಹ್ನದ್ದು ಏನು ತಡ್ಕ ಐತ್ರಿ ಆಮೇಲೆ ಸ್ವಲ್ಪ ರೈಸ್ನ ಐತಿ ನೋಡೋಣ ಏನು ಯಜಮಾನ್ರು ಏನು ಹೇಳ್ತಾರೆ ಅದು ಮಾಡಕ್ಕೆ ಬರ್ತಾರೆ ಬಂದು ತಡಿಕಲ್ಲ ಹಣ್ಣು ಇಟ್ಕೊಂಡು ಹಾಕ್ತಾರೆ ಬರ್ತೀನಿ ಸಣ್ಣ ಹಾಳೆ ಇಲ್ರಿ ದೊಡ್ಡ ಹಾಳೆ ಐತಿ ತರಕಾರಿ ನೋಡಿ ತೊಳೆದಿರ್ತೀನಿ ತಡಿ ತಿಳ್ಕೊಂಡು ಹಂಗೆ ಹಾಕಂತಾರಿದ್ರ ಹೆಂಗದು ಹೆಂಗೆ ಮಾಡ್ತೀವಿ ವೇಲ್ ಮಾಡಿ ನೋಡ್ರಿ ವೇಲ್ ಸ್ವಿಮ್ಮಿಂಗಲು ಹೌದು ಬಿಡ ಸುಂದ್ರಿ ನೀನ ಏನು ಸುಂದ್ರಿ ಹೇ ಚಪಾರ ಬಂದಿಡು ಬಂದು ಅಲ್ಲ ಗೇಟ್ ಹತ್ರ ನಿಲ್ರಿ ಏನು ಕದ ಹಾಂ ತಗೊಂಡ್ ಬಾ ಚಿಕನ್ ಭಾಳ ಚಲೋ ತಂದಾರೆ ಎಷ್ಟು ಮಾಡ್ರಿ ನಾ ಏನು ತಿನ್ಸಿದ್ವಿ ಅವ್ರಿಗೆ ನನಗೆ ಹಣ್ಣು ತಿನ್ನೋದು ಗೊತ್ತಿಲ್ಲ ತಿನ್ಸೋದು ಗೊತ್ತಿಲ್ಲ ಅವ್ರಿಗೆ ಅಲ್ಲ ತಿನ್ನಿಸ್ತೀನಿ ತಿನ್ಸಕ್ಕೆ ಶಾಣೆ ಅದೇನೆ ಆದ್ರೆ ಇದೇ ಮಾಡಲ್ಲ ನೆನ್ಪು ಮಾಡಿಟ್ಕೊಂಡು ತಿನ್ಸೋದು ಕಡಿಮೆ ಅವ್ರಾಗೆ ತಗೊಂಡು ಕೂತ್ರ ಅದಾಗ ಇದನ್ನು ತಿನ್ನಿಸ್ತೀನಿ ರೀ ಬೇರೆ ಚಿಕ್ಕೋಣ್ಣು ಆರೆಂಜ್ ಅದಾದ್ರೆ ಕೊಡ್ತೀನಿ ಚಿಕ್ಕೋಣ್ಣು ಅಂತೀನಿ ನೋಡಿ ಸೇಬು ಹಣ್ಣು ಆರೆಂಜು ಇಂತಂದ್ರೆ ಚಿಕ್ಕೋಣ್ಣು ತಿನ್ಸೋದು ಕಷ್ಟ ನಂಗೆ ನಡ್ರಿ ಹಿಡ್ಕೊಂತೆಯಾ ಏನದು ಸರಿ ನಡಿ ಬೇನ್ ವಾಪಸ್ ಬಂದು ಅಡುಗೆ ಅದನ್ನ ಮಾಡಕ್ಕೆ ನಡೀತಂದ ಎಷ್ಟು ಸರಿ ತೋರಿಸ್ಲಿ ನೋಡ್ರಿ ಹ್ಞೂ
ಅವ್ರಿಗೆ ಇವತ್ತು ಒಂದು ಕ್ರಿಯೇಟಿವಿಟಿ ಇತ್ತು, ಅದರಲ್ಲೇ ಆ ಪೇಪರಲ್ಲೇ ತಿಮ್ಮಿಂಗ್ಲು ಮಾಡೋದಿತ್ತು ರೀ, ವೇಲ್ ಮಾಡೋದಿತ್ತು, ವೇಲ್ ಅಲ್ಲಿ ಮಾಡ್ಕೊಂಡೆ ಅಂತ ಆ್ಯಕ್ಚುಲಿ ನಾವು ಅಂಗಡಿಗೆ ಹೋಗ್ಬೇಕಂತೇಳಿ ಎದ್ರಿ, ನಾನು ಒಂದು ಹೋಮ್ವರ್ಕ್ ಮುಗಿಸಿ ಕೇಳಿದೆ ಅಂಗಡಿ ಈ ಕಡೆ ಬರಾಕತ್ತೀವಿ ಅಂತ. ಎಷ್ಟು ಮಾಡ್ರಿ ಅಂತ ಅಲ್ಲೆಲ್ಲ ರೋಡ್ ಮಾಡಾಕತ್ತಾರ ಅಂತಾರದು, ಏನದು ಎದ್ರದ ಪೈಪ್ ಬರಾಕತ್ತಂತ. ಹಂಗೆ ಪೂರ್ತಿ ಹಡ್ಡ್ಯಾರ, ಇದೇನು ಬರ್ತಿದ್ದು ದಾರಿ ಇಲ್ಲ. ಹಂಗನ್ನೆಲ್ಲ ಕುಟ್ಬೇಡ. ನಮ್ದು ಲೈಟ್ ನೋಡ್ರಿ ಪಕ್ಕ ಪಕ್ಕ ಅಂತ ಹೋಗೋದು. ಸ್ನೇಹಿತರೆ ಇದೆ ನೋಡ್ರಿ ಅಮ್ಮರ ಮನೆ ಅಂತಿದ್ದೆ ಅಲ್ಲ, ಇವತ್ತ ಫಸ್ಟ್ ತೋರ್ಸಾಕತ್ತೀನಿ. ನಾ ಇಷ್ಟು ಸಲ ಬಂದು ಹೋಗೀನಿ. ಓಪ ತನು ಎಲ್ಲಿ ಬಂದು ಅಜ್ಜಿ ಮನೆಗೆ ಬಂದು. ಇದು ಹಾಲ್ ರೀ, ಸೇಮ್ ನಮ್ಮ ಮನೆಯಿಂದ ಸೇಮ್, ಇವ್ರ ಮನೆ ಸೇಮ್ ರೀ. ಇದು ವಾಶ್ರೂಮ್, ಇದಂತೂ ಹಾಲ್ ರೀ, ಇದು ಬೆಡ್ರೂಮ್, ಇದು ಅಡುಗೆ ಮನೆ ಕಿಚನ್. ಈ ಥರ ಮಾಡ್ಕೊಂಡಾರೆ ಇವ್ರು ಅಡುಗೆ ಮನೇನ. ಸೇಮ್ ಸೈಜು, ಸೇಮ್ ಎಲ್ಲ ಸೇಮ್ ರೀ. ಹಿಂಗೈತಿ. ಹಾಂ ಹೌದು ಬಿಡು, ಬಿಡ್ತಿದ್ದಲ್ಲ ಬಿಡ. ಈ ಕಡೆ ಕೊಡ್ಬಾ ನೀನ ಅಂದ, ಬಾ ಕೊಡ್ಬಾ. ನೋಡಿ ಫ್ರೆಂಡ್, ನಮ್ಮ ಪಪ್ಪ ಈಗ ಜೋಕರ್ ತೆಗ್ಯಾಕೊಂತಾನಿಲ್ಲಿ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮ್ಯಾಮ್ ಎಲ್ಲ ಜೋಕರ್ ಮಾಡ್ಕೊಂಬರ್ರಿ ಅಂತಲ್ಲಿ. ಇಲ್ಲಿ ದಾರ ಹಾಕ್ಬೇಕು ಫ್ರೆಂಡ್, ಇಲ್ಲಿ ಟೂರ್ ಮಾಡ್ಬೇಕು, ಇಲ್ಲಿ ಹೋಲ್ ಮಾಡ್ಬೇಕು. ಸಣ್ಣ ಸಣ್ಣ ನೋಡ್ನ ಹೋಲ್ ಮಾಡಿ ಇದಕ್ಕೆ ದಾರ ಹಾಕೊಡ್ಬೇಕನ್ನ. ಮಾಸ್ಕ್ ಹಾಕೋತೀರಿ ನೀವು ನಮ್ಮ ಮಕ್ಕಕ್ಕೆ? ಜೋಕರ್ ಅದ ನೋಡ್ರಿ, ಜೋಕರ್ ಹಾಕೋತಾರ ನನ್ನ ಮಕ್ಕಕ್ಕೆ. ಅದ್ರಲ್ಲಿ ನೀಟ್ ಮಾಡ್ತೀನಿ ಬಿಡೋದು, ತೋರಿಸಿ ನಾ ಕರೆಕ್ಟಾಗಿ. ಓಕೆ, ಇದು ನನ್ನ ಕೆಲಸ ರೀ. ಬಂದಾಗ ನಾನು ಚಲೋ ಮಾಡಿದ್ದೆ. ಅವ್ರ ಮಮ್ಮಿ ನಾನು ಕಟ್ ಮಾಡಲಿ, ನೀಟಾಗಿ ಕಟ್ ಮಾಡ್ರಿ ಅಂತಂದು ಟೈಮ್ ತೊಗೊಂಡು ಮಾಡಾತೇನೆ ರೀ. ಈಗ ಬಂದ್ರೆ ಅಂಗಡಿಯಿಂದ ಬಂದ ತಕ್ಷಣ ನನ್ನ ಕೆಲಸ ಹಚ್ಚ ನೋಡ್ರಿ ಮನೆದು ಒಂದು ನನಗೆ. ದಿನ ಅವ್ರ ಮಮ್ಮಿ ಹೋಮ್ವರ್ಕ್ ಮಾಡಿ ಕೊಟ್ಟು 2 ವರ್ಷದಾಗ ಮಕ್ಕ ಒಂದು ಹೆಲ್ಪ್ ಮಾಡ್ಕೊಡಕತ್ತೇನ್ರಿ ಹೋದ ವಿಷಯದಾಗ. ಒಂದು ಹೆಲ್ಪ್ ಮಾಡಿನ್ರಿ ನಾ, ಅಷ್ಟು ದಿವಸ ಆಗಿನ ಎಲ್ಲ ಮಾಡ್ರಿ. ಸಾಕ ಸ್ನೇಹಿತರೆ, ಈಗ ನೋಡ್ರಿ ಊಟ ಎಲ್ಲ ಆಯಿತು. ತನ್ಮಯ್ ಬೇಗ ಮಾಡ್ಕೊಂಡ, ಮಧ್ಯಾಹ್ನ ಬೇಗ ಮಾಡ್ಕೊಂಡಿದ್ದಾಳ್ರಿ. ಹಾಗಾಗಿ ಪಾಪ ಬೇಗ ನಮಗೆ ನನ್ನ ತಡಿ ನೋಡ್ರಿ ಬೇಗ ಅಂತ 11 ಗಂಟೆಗೆ ಮುಗ್ಕೊಂಡ್ರೆ ಬೇಗ ಮಾಡ್ಕೊಂಡ ನನ್ನ ಪ್ರಕಾರ. ನಾವು ಈಗ 11:30 ಐತಿ. ಈಗ ನೀವು ಕ್ಯಾಮ್ರಾ ಮುಂದರಿ, ನಾವೀಗ ಮೊದಲು ಈಗ ಮಗಣ ಹತ್ತಾನ. ನಾಳೆ ಶಿವರಾತ್ರಿ ಎಲ್ಲ ಪ್ರಿಪ್ರೇಷನ್ ಎಲ್ಲ ಇತ್ತು. ಪ್ರಿಪ್ರೇಷನ್ ಅಂತ ಹಂಗೇನು ಏನು ಮಾಡ್ಕೊಂಡಿದ್ವಿ. ಹೇಗೂ ಇವತ್ತು ಇವರೆಲ್ಲ ಹಣ್ಣು, ನಾಳೆ ಪೂಜೆಗೆ ಹಣ್ಣು ಹೂವು ಅದೆಲ್ಲ ತೊಗೊಂಬಂದಾರ. ಈಗ ಏನಿಲ್ಲ, ಬಾಂಡೆ ಎಲ್ಲನ ಹೌದಲ್ರಿ, ಬಾಂಡೆ ಅಂತ ಇಡ್ಬೇಕಿತ್ತು ಇವತ್ತು. ನಾ ಈಗ ಸ್ನಾನ ಮಾಡಿ ಸೀರೆ ಉಟ್ಕೊಂಡು ರೆಡಿ ಆಗಿಬಿಡ, ಗುಡಿಗೆ ಹೋಗ್ಬಿಡು, ದೇವಸ್ಥಾನಕ್ಕೆ ಹೋಗ್ಬಿಡು. ಅಷ್ಟ ಮಾಡೋದು ಗುಡಿಗೆ ಅದನ್ನು ಮಾಡ್ಕೋಬೇಕು. ಅದೊಂದು ಅಂದ್ರೆ ಬೆಳಿಗ್ಗೆ ಎದ್ದು ಮತ್ತು ಕ್ಲೀನಿಂಗ್ ಅವೆಲ್ಲ ಇದ್ದೇ ಇರ್ತಾವಲ್ರಿ, ದಿನ ಮಾಡವು ಅದೆಲ್ಲ ಬರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ಇಷ್ಟ ಶಿವರಾತ್ರಿ ಪ್ರಿಪ್ರೇಷನ್ ಅನ್ನೋಕ್ಕೆ ಇವತ್ತು ಮಾತ್ರ. ನಾಳೆ ಮತ್ತು ಹಬ್ಬದ ಸ್ಪೆಷಲ್ಲು. ಈ ಸದ್ಯ ನಿಜವಾಗೂ ನಾನು ಅಲ್ಲಿ ಅಂಬರ ಮನೆಗೆ ಹೋಗಿದ್ವಲ್ರಿ, ಅಲ್ಲಿಂದ ವಾಪಸ್ ಇನ್ವೆಸ್ಟ್ಮೆಂಟ್ ಬಂದರು. ಬಂದು ಕರ್ಕೊಂಡು ಬಂದು ವಾಪಸ್ ಅಂಗಡಿ ಕಡೆ ಹೋಗಿದ್ವಿ. ಅಲ್ಲಿಂದ ಬಂದು ಊಟ ಮಾಡಿ ತಾರೆ ಬಂದ ಜೋಕರ್ ನೋಡಿ, ಮುಂದಿನ ಜೋಕರ್ ಹೋಗಿ ಇಟ್ಕೋ. ನಾಡ್ದು ತೋರ್ಸಂತ ಸ್ಕೂಲ್ ಶಾರ್ಟೆಡ್ ಸ್ಕೂಲ್ ಆಯಿತು ಕರ್ತೈತೆ ಅವನ್ನ. ಅದಕ್ಕೆ ಸ್ನೇಹಿತರೆ ಈಗೆಲ್ಲ ಇಷ್ಟ ಆಯ್ತು. ಏನು ವಿಷಯಪ್ಪ ಅಂದರೆ ನಿಮ್ಮ ಮುಂದೆ ಈ ವಿಷಯ ನಿಜವಾಗಿ ಭಾಳ ಕಷ್ಟ ಆಗತೈತಿ, ಭಾಳ ನೋವಾಗತೈತಿ. ಯಾಕಂದ್ರೆ ನೀವು ಆ ವಿಷಯವಾಗಿ ಎಷ್ಟೆಲ್ಲ ಸಪೋರ್ಟ್ ಮಾಡಿ, ಎಷ್ಟೆಲ್ಲ ಖುಷಿಪಟ್ಟು ಒಳ್ಳೊಳ್ಳೆ ಕಂಗ್ರ್ಯಾಚುಲೇಷನ್ ಎಲ್ಲ ತಿಳಿಸಿ ಆ ಥರ ಎಲ್ಲ ವಿಶ್ ಮಾಡಿದ್ರಿ ಮನ್ವಿತಿಗ. ಅದು ಅವಾರ್ಡ್ ಫಂಕ್ಷನ್ಗೆ ಹೋಗೋದು. ಆದ್ರೆ ಅದು ಅಚಾನಕ್ ಅಲ್ಲ, ನಿಜವಾಗೂ ಕೆಲವೊಂದು ಕಾರಣ ಅದಾವು. ಅದ್ರ ಸಲುವಾಗಿ ಅಲ್ಲಿಗೆ ಹೋಗೋಕ್ಕಾಗೋದು. ಈ ವಿಷಯ ನಿಜವಾಗಿ ನಿಮ್ಮ ಹತ್ರ ಹೇಳೋಕ್ಕೂ ಭಾಳ ನೋವಾಗತೈತಿ. ಯಾಕಂದ್ರೆ ನೀವು ಅಷ್ಟು ಸಪೋರ್ಟ್ ಮಾಡಿದ್ರಿ, ಅಷ್ಟು ಹುರುಪು ತುಂಬಿದ್ರಿ. ಆಮೇಲೆ ಅದ್ರ ಬಗ್ಗೆ ಅಷ್ಟೆಲ್ಲ ತಿಳಿಸಿ ಹೇಳಿದ್ರಿ. ಮಿಸ್ ಮಾಡ್ಕೊಬೇಡ್ರಿ, ಎಲ್ರಿಗೂ ಸಿಗಲ್ಲ ಇಂಥ ಅವಕಾಶ, ನಿಮ್ಗೆ ಸಿಕ್ಕೈತಲ್ಲ, ಯಾಕೆ ಮಿಸ್ ಮಾಡ್ಕೋತೀರಿ ಅಂತೇಳಿ. ಮತ್ತು ನಾವು ಎಲ್ಲ ಅವತ್ತು ಏನೆಲ್ಲ ನಮ್ಗೆ ಡೌಟ್ಸ್ ಇತ್ತು ಎಲ್ಲನೂ ಹೇಳ್ಕೊಟ್ಟಿದ್ದೆ. ಅದಕ್ಕೆ ಎಲ್ಲದಕ್ಕೂ ಕ್ಲಿಯರ್ ಮಾಡಿದ್ರಿ ಕಮೆಂಟ್ ಒಳಗೆ. ನಿಜವಾಗಿ ನೀವು ಹೇಳಿದ ತರಿಸ್ಕಾಗುತ್ತಾ, ಇಬ್ಬರು ಕರ್ಕೊಂಡು ಹೋಗೋದು, ಅದಕ್ಕೂ ಒಳ್ಳೆ ಉತ್ತರ ಎಲ್ಲ ಕೊಟ್ಟಿದ್ರೆ. ಇದೊಂದು ಸರಿ ಆಗುತ್ತಾ ಮಾಡಿರಿ, ಅವ್ನಿಗೊಂದು ಸ್ವೀಟ್ ಮೆಮೊರಿ ಉಳಿತೈತಿ, ನಿಮಗೂ ಉಳಿತೈತಿ ಅಂತೇಳಲ್ಲ.
ಹಾಕಿದ್ರಿ. ನಂಗೆ ನಿಜವಾಗ್ಲೂ ಭಾಳ ಖುಷಿಯಾಗಿತ್ತು. ಹೆಂಗೋ ಮಾಡಿ ದೊಡ್ಡ ಗುಣ ಮಾಡಿ ದಯೆ ತೋರ್ತಾರ ಅಂದ್ಕೊಂಡೆ. ಆದರೆ ಅವ್ರು ಹೇಳಾಗತ್ತಾರ ಬೇಡ ಅಂತ ಹೇಳಾಗತ್ತಾರ. ನಾನು ಖುದ್ದಾಗಿ ನಾನೇ ಬೇಡ ಅಂತ ಅಪೋಸಿಟ್ ಏನು ಮಾಡಾಕತ್ತಿಲ್ರಿ. ಹೋಗು ಸಿಚುವೇಶನ್ ಒಳಗೆ ನಾವಿಲ್ಲ, ಯಾಕಂದ್ರೆ ನಮ್ಮ ಟೈಮ್ ಅಷ್ಟು ಸರಿ ಇಲ್ಲ. ಈಗ ಏನಂತಾರೆ ಇಂಗ್ಲೀಷ್ದಾಗ ಏನಂತಾರೆ ಕನ್ನಡದಾಗ ಐತಿ, ದುಡ್ಡಿನ ಸಮಸ್ಯೆ ಭಾಳ ಐತೆ ರೀ. ಹಾಗಾಗಿ ಆಮೇಲೆ ದುಡ್ಡಿನ ಸಮಸ್ಯೆ ಅನ್ನೋದು ದುಡ್ಡು ಏನಾರು ಮಾಡಿದ ವಿಷಯಕ್ಕೆ ಯಾರು ಕೊಟ್ಟರು ತೊಗೊಂಡು ಹೋದೇವ್ರಿ. ಆದ್ರೆ 3 ರಾತ್ರಿ ಆಗ್ತೈತೆ ರೀ ಅದು. ಮತ್ತು ಹೋಗಿ ಬರೋಕ್ಕೆ 2 ರಾತ್ರಿ ಟ್ರೈನಲ್ಲಿ 2 ರಾತ್ರಿ 3 ರಾತ್ರಿ ಟ್ರೈನಾಗ ಆಗ್ತೈತಿ. ಮತ್ತು ನಮ್ಮದು ಊಟ ಉಪಚಾರ ಹಾಗಾಗಿ ಅದ್ರ ಸಂಬಂಧ ಮತ್ತು ಭಾಷೆ ಬರೋದ್ರೆ ಊರಿಗೆ ಹಬ್ಬ ಏನು ಅಂತ ಯಾಕೋ ಭಾಷೆದೇನು ತೊಂದರೆ ಇಲ್ರಿ. ಭಾಷೆ ಅವ್ರು ಮಾತಾಡ್ತಾರ, ಅದು ಬಂದಿರೋದಲ್ಲ. ಸಣ್ಣರು ಹಾಕಾರಲ್ಲ ಇಬ್ಬರು 3 ದಿನ ಟ್ರೈನ್ ಜರ್ನಿ ಅಲ್ಲ, ಅಲ್ಲೇ ಇರೋದು 3 ದಿನ ಆಗುತ್ತೆ ಊಟ. ಇವೆಲ್ಲ ನೆನ್ಸ್ಕೊಂಡಾಗ 2 ರಾತ್ರಿ 2 ದಿನ ಮ್ಯಾಕ್ಸಿಮಮ್ ಬೇಕಂತ. ಹಂಗಾಗಿ ಮತ್ತು ಮುಂದಿನ ಅವಂಗೆ ಆ ಥರ ಒಳ್ಳೆ ಆಪರ್ಚುನಿಟಿ ಸಿಗ್ತಾವೆ. ಅವನು ಅಷ್ಟೊತ್ತಿಗೆ ಇನ್ನೊಂದು 2-3 ವರ್ಷ ದೊಡ್ಡ ಆದಮೇಲೆ ಹೋಗ್ಬೋದು ಅಂಥೇಳಿ ಸದ್ಯಕ್ಕೆ ಬೇಡ ಹೋಗಿ ಪರಿಸ್ಥಿತಿ ನಾವಿಲ್ರಿ. ಸಾರಿ ಕೇಳೋದು ಇದು ಇಲ್ಲ. ಆದರೆ ನನಗೆ ಭಾಳ ಬೇಜಾರಾಗತ್ತೈತಿ. ನನಗೂ ಆಸೆ ಇತ್ತು, ಆದರೆ ಇಬ್ಬರು ಹೋಗಿ ಕರ್ಕೊಂಡೋದು ಹೇಳತ್ತೇನಲ್ರಿ. ಹಾಗಾಗಿ ಕ್ಯಾನ್ಸಲ್ ಮಾಡಬೇಕಾದ ಪರಿಸ್ಥಿತಿ ಬಂದೈತೆ ರೀ. ಇಲ್ಲ ನಾವೇನಾದ್ರೂ ಹೋಗೋ ಪ್ಲ್ಯಾನ್ ಆಗಿತ್ತು, ಹೋಗ್ಬೇಕಿತ್ತು. ನಾವು ಆ್ಯಕ್ಚುಲಿ ಹೋಗ್ಬಿಡ್ಬೇಕಿತ್ತು. ಟ್ರೈನ್ ಟಿಕೆಟ್ ಬುಕ್ ಮಾಡೋದು ಅದೆಲ್ಲ ಆಗಿರ್ತೈತೆ. ಇಲ್ಲ ಇವತ್ತು ಬಿಡಬೇಕು. ಆಮೇಲೆ ಖರ್ಚು ಎಲ್ಲ ವೆಚ್ಚ ಎಲ್ಲ ನಮಗೆ ಹೇಳ್ಯಾರ ಅವರು. ಹಾಗಾಗಿ ಅದೊಂದು ಖರ್ಚು ವೆಚ್ಚ ನಮ್ದು ಐತೆ. ಆಮೇಲೆ ರಿಸರ್ವೇಷನ್ ಮಾಡಿಸ್ಬೇಕಂದ್ರೂ ಅದು ಅಲ್ಲ. ಅದು ಹೇಳಿದ್ರಿ ಟೋಟಲಿ ಹಿಂಗೆ ಹೋಗಕ್ಕೆ ಬರೋಕೆ 1 ವಾರನೇ ಹಿಡ್ತೈತಿ ರೀ. ನಾನು ಮತ್ತೆ ದಿನ ಡೈಲಿ ಕಟ್ಟುವುದು ರೀ, ನಾನು ಲೋನ್ ಕಟ್ಟುವುದು. 1 ವಾರ ಅಂಗಡಿ ಬಂದ್ ಆಗ್ತೈತಿ. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಮನ್ಯೂತಿನ ಎಕ್ಸಾಮ್ 12ನೇ ತಾರೀಕಿಗೆ ಇಟ್ಟಾರೆ. ಅದು ಎನ್ಯುವಲ್ ಎಕ್ಸಾಮ್ ಇಟ್ಟಾರ ಅವ್ನಿಗೆ. ಎಕ್ಸಾಮ್ ಅದು ಹೇಳ್ಕೊಬೇಕನ್ನಕ ಪಾಸ್ ಮಾಡಿದಾರ ಆಗುತ್ತೆ. ಈ ಥರ ಎಲ್ಲ ಸ್ಕೂಲೆಲ್ಲ ಕೊಡ್ತಾರೆ, ಎಕ್ಸ್ಕ್ಯೂಸ್ ಕೊಡ್ತಾರ. ಅದಂತ ತೊಂದರೆ ಇರಲಿಲ್ಲ. ಅಂದ್ರೆ ತೊಂದರೆ ಇರೋದು ಇದೆಯಲ್ಲ ನೋಡ್ರಿ. ಈ ಥರ ಕಾರಣಗಳಿಂದ ನಾವು ಬಿಟ್ಟಿವ್ರಿ. ನಾವು ಆ್ಯಕ್ಚುಲಿ ಮನೆಗೆ ಬಂದಮೇಲೆ ಮನೆದವ್ರಿಗೆ ಹೋಗ್ಬೇಕಂತ, ಮನೆದವ್ರಿಗೆ ಹೋಗಿ ಬರೋಕೆ ಆಗ್ತಿಲ್ಲ ನಮ್ಗೆ. ಯಾವ್ದಾರಿಗೆ ಹೋಗಿ ಬರ್ಬೇಕು ಅಂತ ಹೇಳಿ ಹೊಸ ಮನೆಯಿಂದ ಇನ್ನು ಮನೆದವ್ರಿಗೆ ಹೋಗಿಲ್ಲ. ನಾವು ಎಲ್ಲ ಹೋಗಿಲ್ಲ. ಗಂಡದೇವ್ರ ಒಂದ್ಕೆಲ್ ಮನೆಗೆ ಹೋಗಿಲ್ಲ, ಅದು ಹೋಗ್ಬೇಕು. ಹಂಗೆ ಆ ಥರ ಕಂಪೇರ್ ಮಾಡತ್ತಿಲ್ರಿ. ಇಲ್ಲಿ ಹತ್ರನೂ ಹೋಗಿ ಬರೋಕೆ ಎಷ್ಟು ಮಾಡಾಕತ್ತಿ, ಇನ್ನು ಅಷ್ಟು ದೂರ ಅಂದಮೇಲೆ ಹಾಗಾಗಿ ಕ್ಯಾನ್ಸಲ್ ಮಾಡೇನ್ರಿ. ನೋಡೋಣ ಪಿಕ್ಚರ್ ಮತ್ತು ಹಂಗಿನ ಒಳ್ಳೊಳ್ಳೆ ಆಪರ್ಚುನಿಟಿ ಬಂದ್ರೆ ನೋಡೋಣ ಅಂತ. ಅವಾಗ ನಮ್ಮ ಕನ್ನಡದ ಲೋಕಲ್ ಎಲ್ಲಿದ್ರು ಹೋಗ್ತಿದ್ದೀರಿ. ನಾನು ಅಷ್ಟು ದೂರ ನಿಮಗೆ ಅರ್ಥ ಆಗೈತೆ ಅಂತ ಅನ್ಕೋತೀನಿ ಅಷ್ಟೇ. ಆಮೇಲೆ ಏನದು ಹಣಕಾಸಿನ ವಿಷಯದಾಗ ಸ್ವಲ್ಪ ಏನಂತಾರಲ್ರಿ, ಇದ್ದವರು ಸ್ಟ್ರಾಂಗ್ ಆಗಿದ್ದ ಇರ್ತಾರ. ಇನ್ಕಮ್ ಅನ್ನೋದು ಚೆನ್ನಾಗಿತ್ತಂದ್ರೆ ಹೈದ್ರಾಬಾದ್ ಏನಂದ್ರೆ ಯಾವ ಊರಿ ಹರಿಯಾಣ ಅಲ್ಲ, ಇನ್ನೊಂದು ಡೆಲ್ಲಿಗೆ ಫರೀದಾಬಾದ್ ಡೆಲ್ಲಿ ಇದ್ರು ಹೋಗ್ತಾರೆ. ಆದ್ರೆ ನಮ್ಮಲ್ಲಿ ಹಿಂಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಳಗೆ ಹಿಂಗೆ ಇರ್ತೈತಿ. ಒಂದೇನೋ ಮಾಡ್ಬೇಕು, ಒಂದೇನೋ ಪಡ್ಕೋಬೇಕಂದ್ರೆ ಒಂದಿಷ್ಟು ತ್ಯಾಗ ಮಾಡ್ಬೇಕಾಗತ್ತ ಅಲ್ರಿ. ತೊಗೊಂಡ್ರೆ ಒಂದು ಕಳ್ಕೊಬೇಕು. ಈ ಥರ ಇದೆ ನಮ್ದು ಹಣೆ ಬಾರನ ಇಷ್ಟ ಇರ್ತೈತಿ. ಒಂಥರ ಬೇಜಾರಾಗ ಒಂಥರ ಅಲ್ರಿ ನಿಜ. ಇಲ್ಲ ಒಬ್ಬನ ಕರ್ಕೊಂಡು ಹೋಗಿ ಬಂದಿನ ಅನ್ನಕ ಆ ಥರನೂ ಆಗೋದಿಲ್ರಿ. ಇವ್ರಿಬ್ರು ಬಿಟ್ಟು ಇಲ್ಲಿ ಹೊಸ ಜಾಗ ಇರೋದು ಕಷ್ಟ ಐತ್ರಿ. ಅವ್ನ ಮನೆ ಮನೆ ಬಿಟ್ಟಂತ ಒಂದು ರಾತ್ರಿ ಇದ್ದಿದ್ದೇ ಇಲ್ಲ, ಇರೋದಿಲ್ಲ. ಅದು ಆಗೋದು ಕೆಲಸ. ಅದು ಮನ್ವಿತ್ ಇದ್ದ ನಿನ್ ಜೊತೆಗೆ ನಾನು ಇದ್ದ ಮನೆಗೆ ಹೋಗ್ಬೇಕಲ್ಲ. ರಾತ್ರಿ 5 ನಿಮಿಷ ಹೆಚ್ಚು ಕಡಿಮೆ ಆದ್ರೆ ಇರಲ್ಲ. ಆಮೇಲೆ ಅಲ್ಲಿ ಇವ್ರಿಗಿನ ಇದು ಅಷ್ಟು ಇದಾಗೋದಿಲ್ರಿ ಮನ್ವಿತ್ ಫೋನ್ ಕರ್ಕೊಡೋದ್ರೆ. ಯಾಕಂದ್ರೆ ಏನು ಎತ್ತ ಎಲ್ಲ ಅಲ್ಲಿ ಎಂಕ್ವೈರಿ ಮಾಡುವಾಗ ಅವ್ರಿಗೇನು ಅಷ್ಟು ಗೊತ್ತಾಗಿರೋದಿಲ್ಲ, ಏನು ಹೇಳೋದು ಏನು ಅನ್ನೋದು. ಆಮೇಲೆ ಮನ್ವಿತಿಗೂ ಸ್ವಲ್ಪ ಎಲ್ಲ ಅದ್ರ ಬಗ್ಗೆ ಹೇಳ್ಬೇಕಾಗತ್ತೆ ರೀ. ಯಾಕಂದ್ರೆ ಅವನಿಗೂ ಅಷ್ಟು ದೊಡ್ಡ ಫಂಕ್ಷನ್ ಇರ್ತೈತಿ. ಅಲ್ಲಿ ಏನು ಮಾತಾಡೋದು ಏನು ಎಲ್ಲನೂ ನಾನು ಹೇಳ್ಕೊಡ್ಬೇಕಾಗಿರ್ತೈತಿ ನಾನು ಜೊತೆಗಿಂತ. ಹಾಗಾಗಿ ಇಬ್ಬರು ಬಿಟ್ಟು ಇಬ್ಬರು ಹೋಗಾರ ಅನ್ನೋಕಂದ್ರೆ ಆ ಥರ ಚಾನ್ಸ್ ಇಲ್ಲ. ಎಲ್ಲ ರೀತಿಯಿಂದ ಯೋಚನೆ ಮಾಡಿದ್ವಿ. ಯಾವ ಕಡೆ ಎಲ್ಲ ದಾರಿ ತೋರಿಸ್ಲಿಲ್ಲ ನಮ್ಗೆ ಏನೇನು ಮಾಡೋದು ಅಂತ. ಒಂದು ಕಲರ್ ಚೇಂಜ್ ಮಾಡಲೇ ನೋಡಿ ಚಂದ ಐತಿ ಕಂದ. ಅದು ಇದು ರೆಡ್ ಅಲ್ಲ, ಜೋಕರ್ ಮುಖ. ಮತ್ತೆ ಹೆಂಗಿರ್ತೈತಿ ಡಾರ್ಕ್ ಕಲರ್. ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾವ ಥರ ಮಾಡಿ ಆ ಥರ ಮಾಡೋದು? ಡಾರ್ಕ್ ಮಾಡೋದು. ಯಾವ್ದಾರಲ್ಲಿ ಮ್ಯಾಮ್ ಬ್ಲೂ ಅವರ ಮಾಡೋ ಏನಾರು ಮಾಡೋದು. ಹಾಗಾಗಿ ಇದನ್ನ ಮೊನ್ನೆ ಹೇಳ್ಬೇಕಂತ ಮಾಡಿದ್ರಿ. ಹೆಂಗೆ ಹೇಳೋದು ನೀವೆಲ್ಲ ಆ ಕಮೆಂಟ್ ಎಲ್ಲ ನೋಡೋದು ನಿಜವಾಗಿ ನನಗೆ ಎಷ್ಟು ಖುಷಿಯಾಗಿತ್ತು. ಹೆಂಗೋ ಮಾಡಿ ಹೋಗ್ತೀವಿ ಏನಂತ ಹೋಪ್ಸು ಭಾಳ ಇತ್ತು ನನಗೆ. ಗೊತ್ತೈತಿ ಗೊತ್ತಿಲ್ಲ ನಾನು ಹೋಗ್ಸಿತ್ತು ಅಂತ ನನಗೆ ಗೊತ್ತಿಲ್ಲ. ಆಗಿತ್ತು ನನಗೂ ಹೋಗ್ಬೇಕಂತ ಭಾಳ ಇತ್ತು. ಎಲ್ಲ ಥರ ಪ್ರಯತ್ನ ಮಾಡಿದೆ, ವಿಚಾರ ಮಾಡಿದ ಪ್ರಯತ್ನ ವಿಚಾರ ಮಾಡಿ ಈ ಡಿಸಿಷನ್ ತೊಗೊಂಡಿನಿ ಇಷ್ಟ, ಮತ್ತೇನಿಲ್ಲ.
ನಾನು ಆಲ್ರೆಡಿ ನಿನ್ನೆ ಮತ್ತೆ ಬ್ಲಾಗಲ್ಲಿ ಕಮೆಂಟ್ ಹಾಕಿದ್ರೆ ಹೋಗತ್ತಿಲ್ಲ ನೀವು ಹರ್ಯಾಣಕ್ಕೆ ಅಂತೇಳಿ 2 ಕಮೆಂಟ್ ಬಂದಿದ್ವು. ಹೋಗತ್ತಿಲ್ಲ ಹರ್ಯಾಣಕ್ಕೆ ಹೋಗೋದು ಕ್ಯಾನ್ಸಲ್ ಆಯ್ತು ನೋಡ್ರಿ. ನೋಡ್ರಿ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಏನದು ಆಶೀರ್ವಾದ ಅವನ ಮೇಲೆ ಇದ್ರೆ ಇದು ಮಾಡೋ ರೀತಿ ಅಚೀವ್ಮೆಂಟ್ ಎಲ್ಲ ಮಾಡ್ತಾನೆ. ಅವಕಾಶನ ಬರ್ಬೋದು ಮುಂದೆ, ಒಂದು ತಪ್ಪಿದ್ರದ್ದು ಇನ್ನೊಂದು ಏನೋ ಕೊಡ್ತಿರ್ತಾನಂತ ಆ ನಂಬಿಕೆ ಒಳಗೆ ಏನೋ ಒಂದು ಪಾಸಿಟಿವ್ ಥಿಂಕ್ ಮಾಡಿಕೊಂಡು ಸುಮ್ಮನಾಗಿದ್ದೆ. ಈಗ ಮನ್ಸು ಮಾಡಿ ನೀಡಪ್ಪ ಅದೇನು ಬಂದೇ ಇಲ್ಲ ನನಗೆ ಅಂಥದ್ದೇನು ಬಂದೇ ಇಲ್ಲ ಅನ್ನೋ ರೀತಿ ಒಳಗೆ ಮನಸ್ಸಿಗೆ ಅದನ್ನ ಮನಮುಟ್ಟ ಅನ್ನೋ ಗಟ್ಟಿ ಮಾಡೋದು. ಹಂಗೆ ಹೋಮ್ವರ್ಕ್ ಮಾಡಾಗ ಹೋಮ್ವರ್ಕ್ ಮಾಡೇ ಮಲ್ಕೊಂಡವ್ರೆ. ಈಗ ನೋಡ್ರಿ 11:30 ಐತಿ ಟೈಮ್, ಕರೆಕ್ಟ್ 11:30 ಆಯ್ತು. ಮಾಡಿ ಕೆಲಸ ಮಾಡ್ಕೊಂತಾನೆ ಸಮಾಧಾನ ಇರ್ಬಿಡ್ರಿ ನಮಗೆ. ಆಮೇಲೆ ಇದು ಏನಾರ ಎಕ್ಸಾಮ್ ಒಂದು ಬಂದಿರೋ ಹಂಗೆ ಈಗ ಆಯ್ತಾ ಹೇಳಿದ್ವಲ್ಲ 12ನೇ ತಾರೀಕಿಂದ ಎಕ್ಸಾಮು ದಿನ. ಈಗ ಅದ್ರದ್ದು ಪ್ರಿಪ್ರೇಷನ್ ಅದೆಲ್ಲ ಜೋರು ಐತೆ, ಒಂದು ಸ್ಟಡಿ ಜೋರು ಐತೆ. ನನಗೆ ಇಷ್ಟ ಆಯಿತು ಸ್ನೇಹಿತರೆ. ಇದನ್ನು ಮನೆ ಹೇಳ್ಬೇಕಂತ ಮಾಡಿದ್ವಿ, ಒಂದು ಟೈಮ್ ಐತಲ್ಲ ಅಂತೇಳಿ ಸುಮ್ಮನೆ ಇಷ್ಟ ಆಯಿತು ಸ್ನೇಹಿತರೆ. ಇದರೊಂದಿಗೆ ಈ ಲಾಗ್ನ ಇಲ್ಲಿಗೆ ಮುಗಿಸಾಗತ್ತಿದ್ರೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟಾಟಾ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.